अखण्डानन्दरूपाय शिष्यसन्तापहारिणे पूर्णानन्दबोधाय श्रीसद्गुरुवे नमो नमः. ಆತ್ಮಬಂಧುಗಳಿಗೆಲ್ಲ ಈಶಾವಾಸ್ಯ ಉಪನಿಷತ್ನ 12ನೇ ಶ್ಲೋಕದ ಒಂದು ಸತ್ಸಂಗಕ್ಕೆ ಸ್ವಾಗತ, ಸುಸ್ವಾಗತ. ಶ್ಲೋಕ ಹೀಗಿದೆ. ಅಂಧಂ ತಮಃ ಪ್ರವಿಶ್ಯಾಂತಿ ಯೇ ಅಸಂಭೂತಿಂ ಉಪಾಸತೆ ತತೋ ಭೂಯ ಇವ ತೇ ತಮೋ ಯ ಸಂಭೂತ್ಯಂ ರತಾಃ. ಇದು ಹಿಂದೆಯೇ ಪುನರಾವರ್ತನೆ ಆಗಿದೆ ಅಂತ ಎಲ್ಲರಿಗೂ ಗಮನಕ್ಕೆ ಬರ್ತದೆ. ಅದನ್ನೇ ಮತ್ತೆ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಪ್ರಶ್ನೆ ಬರೋಂಥದ್ದು, ಅಥವಾ ಸ್ವಲ್ಪ ಬುದ್ಧಿವಂತರು, ಪಾಂಡಿತ್ಯ ಇರೋರು ಅಂತ ಅನ್ನಿಸ್ಕೊಂಡವ್ರಿಗೆ ಅನ್ಸೋದು, ಏನು ಹೇಳಿದ್ನೇ ಹೇಳ್ತಾವ್ರಲ್ಲ ಅಂತ. ಹಾಗನ್ಸಿದ ತಕ್ಷಣವೇ ನಿಜವಾದ ಜಿಜ್ಞಾಸು ಗ್ರಹಿಸಬೇಕಾದ್ದು ಮತ್ತದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ನಾವೇನು ಅಂದ್ಕೊಂಡಿದ್ದೀವೋ ಅದಲ್ಲ ಅಂತ. ಅದಲ್ಲದೆ ಇರೋದಕ್ಕೆ ಮತ್ತೆ 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 ಹೇಳ್ತಾ ಇದ್ದಾರೆ. ಅವರಿಗೆ ಮತ್ತೆ ಮತ್ತೆ ಅದನ್ನೇ ಹೇಳೋದಕ್ಕೇನು ಅದೊಂದು ಖುಷಿ ಕಾರ್ಯ ಏನಲ್ಲ ಅವರಿಗೆ. 2 ಸಲ ಕೇಳೋದಕ್ಕೆ ನಿನಗಿಷ್ಟು ಬೇಸರ ಆದರೆ, ಕೇಳೋವಂಥ ಪ್ರತಿಯೊಬ್ಬರಿಗೂ 1000 ಸಲ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾರೆ ಅಥವಾ ಅದನ್ನೇ ಪುನರಾವರ್ತನೆ ಮಾಡ್ಕೊಂಡು ಹೇಳ್ತಾರೆ ಅಂದರೆ ಅದ್ರ ಹುಚ್ಚಿದೆ ಅಂತಲ್ಲ, ಅಥವಾ ಅವರಿಗೆ ಏನಪ್ಪ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಅಂತ, ಹೇಳಿದ್ದನ್ನೇ ಹೇಳಬೇಕು ಅನ್ನೋ ಭಾವನೂ ಅಲ್ಲ. ನಿಮಗೆ ಅರ್ಥ ಆಗಲಿಲ್ಲ, ಗ್ರಹಿಸುವಂಥವನಿಗೆ ಅರ್ಥ ಆಗಲಿಲ್ಲ ಅಂತ ಬಹುವಿಧವಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ಬೇಕು. ಶಬ್ದಗಳ ಮಿತಿ ಅದು ಹೌದು. ಯಾವ್ಯಾವುದನ್ನು ಹೋಗಿ ಮುಟ್ತಾ ಇರ್ತಾನೆ. ಅನುಭವಕ್ಕೆ ಬಂದುಬಿಟ್ರೆ ಇಷ್ಟೊಂದು ಹೇಳೋಂಥ ಅಗತ್ಯ ಇಲ್ಲ. ಸಕ್ಕರೆ ಅಂತ ತಿಂದುಬಿಟ್ರೆ ಬಹುವಿಧವಾಗಿ ಅದನ್ನು ವಿವರಿಸುವಂಥ ಅಗತ್ಯ ಇಲ್ಲ. ಯಾರಿಗೆ ಅರ್ಥ ಆಗಲ್ವೋ ಅವರೇ ಭಾಳ ಓದ್ಕೋಬೇಕಾಗ್ತದೆ. ಯಾರಿಗೆ ಗ್ರಹಣೆಗೆ ಬಂದುಬಿಡ್ತೋ, ಸ್ವಚ್ಛವಾಗಿ ಅದನ್ನು ಅನುಭವಿಸ್ಬಿಟ್ರು, ಅವನು ತಕ್ಷಣವೇ ಅದನ್ನು ಕಂಡುಕೊತಾನೆ. ಕಂಡುಕೊಳ್ದೆ ಇರೋದ್ರಿಂದ ನಿಮಗೆ ಮತ್ತೆ 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 ಅದಲ್ಲ ಅಂತ ಹೇಳೋಂಥ ಪರಿಸ್ಥಿತಿ ಬಂದಿದೆ ಅಂತ ನೋಡೋಣಗಾದ್ರೆ.
ನಾವು ಯಾವುದೋ ದೃಷ್ಟಿಯಿಂದ ಇದನ್ನು ನೋಡಬೇಕು ಅಂತಿಲ್ಲ ಅಂತ ಮೊದಲು ಮಾತಾಡಿದ್ವಿ. ಯಥಾರ್ಥ ಹೇಗಿದೆಯೋ ಹಾಗೆ ಅವರಿಗೆ ಹೇಳಿದಾರಪ್ಪ ಅಂತ. ಅದು ಹಾಗಲ್ಲ, ಇದು ಹೀಗೆ ಅಂತ ನಾವು ಹೇಳುವಂಥ ಪ್ರಯತ್ನ ಅನಗತ್ಯ ಅಂತ ಹೇಳಿದ್ವಿ. ಅವರು ಹೀಗೆ ಹೇಳ್ತಾ ಇದ್ದಾರೆ ಅಂತ. ಸರಿ, ಇಲ್ಲೇನು ಹೇಳ್ತಾ ಇದ್ದಾರೆ ನೋಡೋಣ. ಅಂಧಂ ತಮಃ ಪ್ರವಿಶ್ಯಾಂತಿ ಯೇ ಅಸಂಭೂತಿಂ ಉಪಾಸತೆ. ಆಧಾರವಿಲ್ಲದ್ದನ್ನ, ಮೂಲವಲ್ಲದ್ದನ್ನ ಯಾರು ಉಪಾಸಿಸ್ತಾರೋ ಅವನು ಅಂಧಕಾರಕ್ಕೆ ಎಸೆಯಲ್ಪಡ್ತಾನೆ, ಬೀಳಲ್ಪಡ್ತಾನೆ ಅಂತ ಅಜ್ಞಾನಿಯು. ಕಾಣಲಾರದವನು ಯಾರವನು? ಕಂಡಂಥವನಲ್ಲ, ಕಾಣದೇ ಇದ್ದಂಥವನು. ಕಂಡಿದ್ದರೆ ಆಧಾರವನ್ನು ಕಂಡಿದ್ದರೆ, ಮೂಲವನ್ನು ಕಂಡಿದ್ದರೆ, ಈ ಆಧಾರವಿಲ್ಲದ್ದನ್ನು, ಮೂಲವಲ್ಲದನ್ನು ಅವನು ಉಪಾಸಿಸ್ತಿರ್ಲಿಲ್ಲ ಅಂತ. ಈಗ ಉಪಾಸಿಸಿದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಧಾರವಲ್ಲದ್ದು, ಮೂಲವಲ್ಲದ್ದು ಅಂದರೆ ಮೂಲ ಇನ್ಯಾವುದೋ ಇದೆ, ಅದರಿಂದ ಇದು ಸೃಷ್ಟಿಸಲ್ಪಟ್ಟಿದ್ದು ಅಂತ. ಇದು ಸರಿ ಗ್ರಹಣೆಗೆ ಬರುತ್ತೆ. ಮೂಲವಲ್ಲದನ್ನು ಉಪಾಸಿಸಿದ್ರೆ ಮೂಲನ ಹೇಗೆ ಬಿಡೋಕ್ಕಾಗುತ್ತೆ? ಎಲ್ಲರ ಗ್ರಹಣೆಗೂ ಬರೋವಂಥದ್ದು. ಅದೇ ರೀತಿಯಾಗಿ ತಥೋ ಭೂಯ ಇವ ತೇ ತಮೋಯ ಸಂಭೂತ್ಯಂ ರತಾಃ. ಅದೇ ತರನಾಗಿ ಇನ್ನೂ ಗಾಢವಾದ ಅಜ್ಞಾನಕ್ಕೆ, ಕತ್ತಲೆಗೆ ತಳ್ಳಲ್ಪಡ್ತಾನೆ. ಯಾರು? ಸಂಭೂತ್ಯಂ ರತಾಃ. ಯಾರು ಸರ್ವಾಧಾರವಾಗಿರ್ತಕ್ಕಂಥ, ಎಲ್ಲವನ್ನು ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಮೂಲವನ್ನು, ಆ ಕರ್ತೃವನ್ನು ಯಾರು ಆರಾಧಿಸ್ತಾರೋ, ರಮಿಸ್ತಾರೋ, ಅವರೂ ಕೂಡ ಇನ್ನೂ ಗಾಢ ಕತ್ತಲೆಗೆ ಬೀಳ್ತಾರೆ, ತಳ್ಳಲ್ಪಡ್ತಾರೆ ಅಂತ. ಏನಪ್ಪ ಇದು? ಮೂಲ ತಿಳ್ಕೊಂಡ್ರೆ ಇನ್ನೂ ಕತ್ತಲೆಗೆ ಹೋಗ್ತಾನ? ಇಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಅದು ಮೂಲ ಆಧಾರವೂ ಅಲ್ಲ, ಸೃಷ್ಟಿಯೂ ಅಲ್ಲ ಅಂತ. ಕರ್ತೃವೂ ಅಲ್ಲ, ಕಾರ್ಯವೂ ಅಲ್ಲ. ಇದು ಬಹಳ ದೊಡ್ಡ ಪೆಟ್ಟು ಕೇಳೋಂಥವ್ರಿಗೆ. ಸೊ ಕರ್ತೃಕಾರ್ಯ ವಿವರ್ಜಿತವಾದದ್ದನ್ನು ಗ್ರಹಣೆಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಏನನ್ನ ಹೇಳಕ್ಕೆ ಹೊರಟಿದಾರೋ ಅದು ಕರ್ತೃವೂ ಅಲ್ಲ, ಕಾರ್ಯವೂ ಅಲ್ಲ. ಅಂದರೆ ಇನ್ನೊಂದನ್ನು ಸೃಷ್ಟಿ ಮಾಡುವಂಥದ್ದು ಅಲ್ಲ, ಅಥವಾ ಸೃಷ್ಟಿಯೂ ಅಲ್ಲ. ಸೊ ಸೃಷ್ಟಿಕರ್ತನಾಗಿ ಅಥವಾ ಸೃಷ್ಟಿಯಾಗಿ ಈ ಎರಡೂ ಗುಣಗಳನ್ನು ಇಲ್ಲದೆ ಇರುವಂಥದ್ದು. ಸೊ ಇಲ್ಲಿ ಸೃಷ್ಟಿಯಂತ ಮಾಡುವಂಥ ಪರಮಾತ್ಮ ಅಲ್ಲದೆ, ಸೃಷ್ಟಿಯಾಗಿರ್ತಕ್ಕಂಥ ಪ್ರಕೃತಿಯೂ ಅಲ್ಲದೆ, ಸತ್ಯವೆಂಬುದು ಇವೆರಡಕ್ಕೂ ಅತೀತವಾಗಿದೆ ಅನ್ನೋದನ್ನು
ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೇನೇನೋ ಅಂದ್ಕೊಂಡಿದ್ದೀವಿ, ಆ ಅಂದ್ಕೊಂಡಿರೋರಿಗೆ ಇದು ಸ್ವಲ್ಪ ಆಘಾತ ಅನಿಸ್ತದೆ. ಆದರೆ ಯಾವಾಗಲೂ ಒಂದು ಗಮನದಲ್ಲಿರಬೇಕು, ನಾವು ಅಂದುಕೊಳ್ಳೋದಕ್ಕೂ ಮತ್ತು ವಾಸ್ತವಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಬಹಳ ಸಲ ಅದೇ ಥರನೇ ಇರುತ್ತೆ. ನಾವೇನಾದರೂ ಅಂದ್ಕೋಬೋದು, ಆದರೆ ನಾವು ಅಂದುಕೊಳ್ಳೋದಕ್ಕೂ ಮತ್ತು ವಾಸ್ತವಕ್ಕೂ ಯಥಾರ್ಥಕ್ಕೂ ಸಂಬಂಧವೇ ಇರೋದಿಲ್ಲ. ಅದರಿಂದ ಯಥಾರ್ಥವನ್ನು ಗ್ರಹಿಸಲಿ ಅನ್ನೋ ಭಾವದಿಂದ ಮತ್ತೆ ಅದನ್ನೇ ಬಿಡಿಸಿ ಹೇಳ್ತಾರೆ. ಸೊ ಆಧಾರವಿಲ್ಲದೆ ಮೂಲ ಸ್ವರೂಪವಲ್ಲದೆ ಕ್ರಿಯೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರಕೃತಿಯಾಗಲಿ, ಸರ್ವಾಧಾರವಾಗಿ ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥ ಆ ಸೃಷ್ಟಿಕರ್ತು ಆಗಲಿ, ಇದಲ್ಲ ಅಂತ ಕರ್ತೃ ಮತ್ತು ಕಾರ್ಯ ಇವೆರಡವನ್ನು ಮೀರಿ ಇನ್ನೇನೋ ಇದೆ. ಅವರೇನು ಅದು ಏನು ಅಂತ ಪ್ರಸ್ತಾಪ ಮಾಡ್ತಾ ಇಲ್ಲ ಅಲ್ಲಿ, ನೀವೇ ಬಿಟ್ಟಿದ್ದಾರೆ ಅದನ್ನು. ಬಹುಶಃ ಅದನ್ನು ಪ್ರಸ್ತಾಪ ಮಾಡಿದ್ರೆ ಮತ್ತೆ ಗುಣಗಳನ್ನ ಗುರುತಿಸಿದ್ವಿ ಅಂತ. ಗುಣ ಇದ್ದ ಮೇಲೆ, ಲಕ್ಷಣ ಇದ್ದ ಮೇಲೆ ಅದು ಕರ್ತೃವಾದರೂ ಆಗಿರಬೇಕು, ಇಲ್ಲ ಕಾರ್ಯವಾದರೂ ಆಗಿರಬೇಕು. ಅಂದರೆ ಸೃಷ್ಟಿ ಮಾಡೋಂಥದ್ದಾದರೂ ಆಗಿರಬೇಕು, ಅಥವಾ ಸೃಷ್ಟಿಯಾದರೂ ಆಗಿರಬೇಕು. ಅದೆರಡಕ್ಕೂ ಅತೀತವಾಗಿರೋದು ಅನ್ನೋ ಕಾರಣದಿಂದ ಅದು ಇಂಥದ್ದು ಅಂತ ಅದನ್ನು ಸೌಜ್ಞಿಸ್ತಕ್ಕೆ, ಆ ಸೌಜ್ಞಾರೂಪದಲ್ಲೂ ಕೂಡ ಅವರೇನು ಅದನ್ನು ಪ್ರಸ್ತಾಪ ಮಾಡಿಲ್ಲ. ಯಾಕೆಂದರೆ ಹೇಳಿದ್ರೆ ಇನ್ಯಾವುದು ಈ ಎರಡರಲ್ಲೇ ಒಂದಾಗುತ್ತೆ ಅನ್ನೋ ಕಾರಣದಿಂದ. ಆದರೆ ಇವೆರಡನ್ನು ಬಿಟ್ಟು ಅತೀತವಾಗಿರೋದು ಮತ್ತೇನೋ ಇದೆ ಅನ್ನೋಂಥ ಸೌಜ್ಞೆ, ಅದನ್ನು ಓದೋಂಥವನು ಗ್ರಹಿಸ್ಕೋಬೇಕಷ್ಟೆ. ಅದನ್ನು ಅಧ್ಯಯನ ಮಾಡೋಂಥವನು, ಆ ಜಿಜ್ಞಾಸ ಮುಮುಕ್ಷುವು ಅವನು ಗ್ರಹಿಸ್ಕೋಬೇಕು ಅನ್ನೋ ಕಾರಣದಿಂದ ಇನ್ನು ಮುಂದೆ ಬರುವಂಥ ಎಲ್ಲ ಶ್ಲೋಕಗಳು ಇದೇ ಥರ ಮತ್ತೆ ಪುನರಾವರ್ತನೆ ಆಗ್ತದೆ. ಏನಪ್ಪ ಹೇಳಿದ್ದನ್ನೇ ಹೇಳ್ತಾರೆ ಅಂತ ಬೇಸರ ಮಾಡ್ಕೋಬಾರ್ದು. ನೀನೇನು ಅಂದ್ಕೊಂಡಿದ್ದೀಯೋ ಅದಲ್ಲ ಅನ್ನೋದನ್ನು ಎಚ್ಚರಿಸೋದಕ್ಕೆ ಹೇಳ್ತಾ ಇದ್ದಾರೆ. ಅದು ಹಾಗಲ್ಲ ಅಂತ. ಅದರಿಂದ ನಮ್ಮ ಪೂರ್ವಗ್ರಹತನವನ್ನು ಬಿಟ್ಟು ಯಥಾರ್ಥವನ್ನು ಹೇಗಿದೆಯೋ ಹಾಗೆ, ಇದು ಯಾಕೆ ಹಿಂಗೆ ಹೇಳಲಿಲ್ಲ ಅಂತ ನೋಡಬಾರ್ದು. ಏನನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅದನ್ನು ಮಾತ್ರ ಗ್ರಹಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಇಲ್ಲಿ ಸಂಭೂತಿಯೂ ಅಲ್ಲ, ಅಸಂಭೂತಿಯೂ ಅಲ್ಲ ಅಂತಕ್ಕಂಥದ್ದನ್ನು, ಅಸಂಭೂತಿಯನ್ನು ಆರಾಧಿಸಿದಂಥವನು ಅಜ್ಞಾನ ಅಂಧಕಾರಕ್ಕೆ ತಳ್ಳಲ್ಪಡ್ತಾನೆ, ಅವನು ಕೂಡ ಅಜ್ಞಾನಿ ಆಗ್ತಾನೆ ಅಂತ. ಸೃಷ್ಟಿಕರ್ತನನ್ನು, ಎಲ್ಲದಕ್ಕೂ ಆಧಾರವಾಗಿರೋದನ್ನು ಆರಾಧಿಸಿದ್ರೆ ಇನ್ನೂ ಕತ್ತಲೆಗೆ ದೂಡಲ್ಪಡ್ತಾನೆ ಅಂತ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರ ಯಥಾರ್ಥವನ್ನು ಸ್ವಲ್ಪ ಬಲ್ಲಂಥವ್ರ ಬಳಿ, ನಿಜ ಗುರುಗಳ ಬಳಿ ಇದನ್ನು ಪ್ರಸ್ತಾಪ ಮಾಡಿದ್ರೆ ಅದು ಅನುಭೂತಿಗೆ ಬರೋ ಥರ ಅವರ ಸಾನ್ನಿಧ್ಯದಲ್ಲಿ ಕೃಪೆ ಆಗ್ಬೋದು ಅಂತ ತಿಳಿಸ್ತಾ ಈ ಶ್ಲೋಕವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ಕೊಳ್ಳೋಣ. ಮುಂದಿನ ಶ್ಲೋಕವನ್ನು ನೋಡೋಣ. ಮತ್ತೆ ಸಿಗೋಣಪ್ಪ. ನಮಸ್ತೆ.
सहनाववतु सहनौ भुनक्तु सह वीर्यं करवावहै तेजस्नवधीतमस्तु मा विद्विषावहै। ॐ शान्ति शान्ति शान्ति। ಓಂ ತತ್ಸತ್. ಜೈ ಸದ್ಗುರು. ಮತ್ತೆ ಸಿಗೋಣಪ್ಪ. ನಮಸ್ತೆ.